ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಸುಭಾಷಿತದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಸುಭಾಷಿತ ಪೋಷಕರಿಗೆ ಅಥವಾ ತಂದೆ ತಾಯಂದ್ರಿಗೆ. ಇದು ನೀವು ಕೇಳಿರ್ತೀರ, ಏನೋ ಸಣ್ಣ ಮಕ್ಕಳ 5 ವರ್ಷದ ಮಕ್ಕಳ ತನಕ ಅವ್ರನ್ನ ಲಾಲಿಸ್ಬೇಕು, ಮುದ್ದಿಸ್ಬೇಕು. ಯಾಕಂದ್ರೆ ಲಾಲಯೇತ್ ಪಂಚವರ್ಷಾಣಿ, 5 ವರ್ಷದ ತನಕ ಅವ್ರನ್ನ ಸರಿಯಾಗಿ ಮುದ್ದು ಮಾಡಿ ಅವ್ರಿಗೆ ಲಾಲಿಸ್ಬೇಕು. ದಶವರ್ಷಾಣಿ ತಾಡಯೇತ್, ಆದ್ರೆ ಅದಕ್ಕೆ ನಂತರ 10 ವರ್ಷ ಏನಿದೆ, 5 ರಿಂದ 15 ವರ್ಷದ ತನಕ ಅವ್ರನ್ನ ಶಿಸ್ತುಗೊಳಿಸ್ಬೇಕು. ಅವ್ರಿಗೆ ಏನೋ ಒಳ್ಳೆ ತಿಳುವಳಿಕೆ ಹೇಳಿಯೋ ಅಥವಾ ಗದರಿಸಿಯೋ ಅಥವಾ ಬೈದೋ ಅಥವಾ ಒಂದ್ ಏಟ್ ಕೊಟ್ಟೋ ಯಾವ ರೀತಿಯಲ್ಲಾದ್ರೂ ಅವ್ರಿಗೆ ಯಾವ ತರದ ಯಾವ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗುತ್ತೋ ಆ ರೀತಿ ಅವ್ರನ್ನ ಶಿಸ್ತುಬದ್ಧಾಗಿ ಅವ್ರನ್ನ ಇಡಬೇಕು. ಇನ್ನು 16 ವರ್ಷದ ನಂತರ ಮಕ್ಕಳನ್ನ ನಾವು ಸ್ನೇಹಿತರಾಗಿ ಕಾಣ್ಬೇಕು. ಅವ್ರಿಗೆ ಅವ್ರದ್ದೇ ಆದ ನಿರ್ಧಾರಗಳನ್ನ ತಗೊಳಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು. ಅವ್ರಿಗೆ ಒಂದು ಸ್ನೇಹಿತರಾಗಿ ಬೆಂಬಲವಾಗಿ ನಿಲ್ಬೇಕು ಅಂತ ಇದನ್ನೆಲ್ಲ ನಾವು ಕೇಳಿದೀವಿ. ಸೊ ಹಾಗಾದ್ರೆ ಆ ಮಧ್ಯದ 10 ವರ್ಷ ಏನು ಡಿಸಿಪ್ಲಿನ್ ಮಾಡ್ಬೇಕು ಅಥವಾ ಶಿಸ್ತನ್ನ ಅವರಲ್ಲಿ ಶಿಸ್ತನ್ನ ತರಬೇಕು, ಅದನ್ನ ಹೇಗೆ ತರಬೇಕು, ಮಕ್ಕಳಿಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಅದನ್ನ ಹೇಗೆ ಪರಿಚಯಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಸಂಚಿಕೆ ಇದೆ. ಸೊ ಸಣ್ಣ ಮಕ್ಕಳಿಗೆ ದೇಹದ ಶಿಸ್ತು ಹೇಗೆ ಪರಿಚಯಿಸ್ಬೇಕು ಅಂತ ಕಲಿಯೋಣ. ಸೊ ನಮ್ಗೆ ತಿಳಿದಿದೆ, 4-5 ವರ್ಷದ ಮಕ್ಕಳಲ್ಲಿ ತುಂಬಾ ಎನರ್ಜಿ ಇರುತ್ತೆ. ಅವರಲ್ಲಿ ತುಂಬಾ ಚಟುವಟಿಕೆ, ಲೈಕ್ ಓಡಾಡ್ತಾ ಇರ್ತಾರೆ, ಅದ್ ಮಾಡ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ಅವರಲ್ಲಿ ತುಂಬಾ ಎನರ್ಜಿ ಇರುತ್ತೆ. ಆದ್ರೆ ಅದು ಅನ್ಕಂಟ್ರೋಲ್ಡ್ ಎನರ್ಜಿ. ಅದಕ್ಕೆ ಒಂದು ಚಾನೆಲ್ ಕೊಡ್ಬೇಕು, ಚಾನಲೈಸ್ ಮಾಡ್ಬೇಕು ಆ ಎನರ್ಜಿನ. ಸೊ ಆ 10 ವರ್ಷ ಏನಿದೆ, 5 ರಿಂದ 15 ವರ್ಷ, ಆ ಸಮಯದಲ್ಲಿ ಮಾಡ್ಲೇಬೇಕು ಅದನ್ನ. ಸೊ ಅದನ್ನ ಹೇಗೆ ಪ್ರಾರಂಭಿಸೋದು ಅಂದ್ರೆ, ಒಂದು ಅಂಬೆಗಾಲ್, ಒಂದು ಸಣ್ಣ ಮಕ್ಕಳು ಹೇಗೆ ಅಂಬೆಗಾಲ್ ಇಡ್ತಾರೋ ಆತರ ಶಿಸ್ತಿನಲ್ಲೂ ಒಂದು ಅಂಬೆಗಾಲನ್ನ ಇಡಿಸ್ಬೇಕು ಸಣ್ಣ ವಯಸ್ಸಿನಲ್ಲೇನೆ. ಸೊ ಅದನ್ನ ಫಸ್ಟ್ ಫೋಕಸ್ ಯಾವ್ದ್ರ ಮೇಲ್ ಮಾಡ್ಬೇಕು ಅಂದ್ರೆ, ಸ್ವಾಭಾವಿಕವಾಗಿ ನಾವು ಏನ್ ಕಲ್ತಿದೀವಿ ಹಿಂದಿನ ಸಂಚಿಕೆಗಳಲ್ಲಿ, ಬಾಡಿ ಪಾಸ್ಚರ್, ದೇಹ ಭಂಗಿಯ ಮೂಲಕವೇ ಇದನ್ನ ಪ್ರಾರಂಭ ಮಾಡ್ಬೇಕು. ಸೊ ಅವ್ರಿಗೆ ಸ್ಟ್ರೇಟ್ ಆಗಿ ಕೂರ್ಸೋದು, ಸ್ಪೈನ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋದನ್ನ ಕಲ್ಸೋದು, ಅವ್ರಿಗೆ ನೆಲದ ಮೇಲೆ ಕೂರೋದನ್ನ ಅಭ್ಯಾಸ ಮಾಡಿಸೋದು. ಯಾಕಂದ್ರೆ ಚೇರು ಸೋಫಾ ಮೇಲೆ ಅವ್ರನ್ನ ಕೂರ್ಸಿದ್ರೆ ಆ ಸಣ್ಣ ವಯಸ್ಸಿಂದಾನೆ ಆ ಪಾಸ್ಚರ್ ಕೆಟ್ಟೋಗ್ಬಿಡುತ್ತೆ. ಸೊ ನಮ್ಮ ಜನರೇಷನ್ ಅಲ್ಲಿ ಆಗಿರೋ ತಪ್ಪದೇನೆ, ನಾವು ಚೇರು ಸೋಫಾ ಮೇಲೆ ಕೂತು ನಮ್ಮ ಪಾಸ್ಚರ್ ಕೆಟ್ಟೋಗ್ಬಿಟ್ಟಿದೆ. ಸೊ ಅವ್ರನ್ನ ಸಣ್ಣ ವಯಸ್ಸಿಂದಾನೆ ನೆಲದ ಮೇಲೆ ಕೂರಿಸಿದಾಗ ಆ ಅಭ್ಯಾಸವನ್ನ ಅವರು ಕಲಿತಾರೆ. ಹೋದ ಸಂಚಿಕೆಗಳಲ್ಲೂ ಹೇಳಿದೀನಿ, ನಮ್ಮ ದೇಹ ಇನ್ಹೆರೆಂಟ್ ಆಗಿ, ಸ್ವಾಭಾವಿಕವಾಗಿ ಅದು ಬ್ಯಾಲೆನ್ಸ್ಡ್ ಆಗಿರೋ ಡಿಸೈನ್, ಹ್ಯೂಮನ್ ಡಿಸೈನ್ ಇರೋದು ಬ್ಯಾಲೆನ್ಸ್ ರೂಪದಲ್ಲೇನೆ. ಆದ್ರೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡದೇ ಇದ್ರೆ ಅದು ಬ್ಯಾಲೆನ್ಸ್ ಹೊಟ್ಟೋಗ್ಬಿಡತ್ತೆ. ಸೊ ಅದಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವು ಬ್ರಹ್ಮಾಂಡದ ಜೊತೆ ಹೇಗೆ ಸಂಪರ್ಕ, ಕನೆಕ್ಷನ್ ಹೇಗೆ ಮಾಡೋದು ಅಂದ್ರೆ, ಇಲ್ಲಿ ಏನು ಬ್ರಹ್ಮರಂಧ್ರ ಇದೆ ನಮ್ಮ ತಲೆಯ ಮೇಲೆ, ಅದರ ಮೂಲಕವೇ ನಾವು ಬ್ರಹ್ಮಾಂಡದ ಜೊತೆ ನಮ್ಮ ಕನೆಕ್ಷನ್ ಇರೋದು. ಸೊ ಅದಕ್ಕೂ ಕೂಡ ನಾವು ಸೆಂಟರ್ಗೆ ಬಂದ್ರೇನೆ ಅದು ಆಗೋದು. ಅದಕ್ಕಾಗಿಯೇ ಆ ಸಣ್ಣ ವಯಸ್ಸಿಂದಾನೆ ಈ ಅಭ್ಯಾಸವನ್ನ ಮಾಡಿಸ್ಬೇಕು. ಅವರು ಸಣ್ಣ ಮಕ್ಕಳಲ್ಲಿ ನಮ್ಗೆ ಬಾಡಿ ಕಂಟ್ರೋಲ್ ಇರಲ್ಲ. ಅವ್ರು ಎಲ್ಲಂದ್ರೆ ಅವರು ಕೈ ಹಾಕ್ತಾ ಇರ್ತಾರೆ, ಇದನ್ನ ತಗೋತಾರೆ, ಅದನ್ನ ಮುರಿತಾರೆ, ಇದನ್ನ ಎಲೆಕ್ಟ್ರಿಕ್ ಸಾಕೆಟ್ ಅಲ್ಲಿ ಕೈ ಹಾಕ್ತಾರೆ. ಅವ್ರನ್ನ ಹಿಡ್ಕೊಳ್ಳೋದು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳೋದು ಕಷ್ಟ. ಸೊ ಇದನ್ನ ಅವ್ರಿಗೆ ಬಾಡಿ ಕಂಟ್ರೋಲ್ ಇರಲ್ಲ, ಅವ್ರು ಎಲ್ಲವನ್ನ ಮಾಡ್ತಾ ಇರ್ತಾರೆ. ನಿಮ್ಗೆ ಉದಾಹರಣೆ ನೋಡ್ಬೇಕು ಅಂದ್ರೆ, ಒಂದು ಆನೆಯಲ್ಲಿ ನೋಡ್ಬೋದು. ಆನೆ ಮರಿ ಏನಿರುತ್ತೆ, ಅದಕ್ಕೆ 1 ವರ್ಷದ ತನಕ ಅದ್ರ ಸೊಂಡ್ಲಲ್ಲಿ ಹೇಗೆ ಅದನ್ನ ಉಪಯೋಗಿಸ್ಬೇಕು ಅಂತ ಅದಕ್ಕೆ ಗೊತ್ತಿರಲ್ಲ. ಸೊಂಡ್ಲನ್ನ ಹೇಗೋ ತಿರುಗಿಸ್ತಾ ಇರುತ್ತೆ. ಈ ವಿಡಿಯೋನೆಲ್ಲ ನೀವು ನೋಡಿರ್ತೀರ. ಸೊ ಆನೆ ಕರು ಏನಿರುತ್ತೆ, ಅದಕ್ಕೂ ದೇಹದ ಮೇಲೆ ನಿಯಂತ್ರಣ ಇರಲ್ಲ. ಅದು ಕಾಲಕ್ರಮೇಣದಲ್ಲಿ ಕಲಿಯುತ್ತೆ ಆ ಸೊಂಡಲನ್ನ ಹೇಗೆ ಉಪಯೋಗಿಸ್ಬೇಕು ಅಂತ. ಅದೇ ತರ ಮಕ್ಕಳಲ್ಲೂ ಅವರ ದೇಹವನ್ನ ಹೇಗೆ ಉಪಯೋಗಿಸ್ಬೇಕು, ಹೇಗೆ ಕಂಟ್ರೋಲ್ ತಗೋಬೇಕು ಅಂತ ಗೊತ್ತಾಗಲ್ಲ. ಸೊ ಇದನ್ನ ತಂದೆ ತಾಯಂದ್ರು ಅಥವಾ ಪೋಷಕರು ಅವ್ರಿಗೆ ಮಕ್ಕಳಲ್ವಾ, ಹೇಗಾದ್ರೂ ಇರ್ಲಿ ಪರವಾಗಿಲ್ಲ ಅಂತ ಆ ಸಮಯದಲ್ಲಿ ಬಿಟ್ಬಿಟ್ರೆ ಆ ಬಾಡಿ ಪಾಸ್ಚರ್ ಕೆಟ್ಟ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿಯೇ ಆ ಸಮಯದಲ್ಲಿ ಆ ದೇಹ ಭಂಗಿಯ ನಿಯಂತ್ರಣ ಅಥವಾ ಅದರ ಶಿಸ್ತು ತುಂಬಾ ಮುಖ್ಯ. ಅದಲ್ಲದೆ ಅವರ ಡಿಕ್ಷನ್ ಮತ್ತೆ ಸ್ಪೀಚ್, ಅವ್ರು ಆಗಷ್ಟೇ ಮಾತನ್ನ ಕಲಿತಾ ಇರ್ತಾರೆ. ಸೊ ಮಾತು ಕೂಡ ಸ್ಪಷ್ಟವಾಗಿರ್ಬೇಕು, ಉಚ್ಚಾರಣೆ ಸರಿಯಾಗಿರ್ಬೇಕು, ಸರಿಯಾದದನ್ನ ಮಾತಾಡ್ಬೇಕು. ಸೊ ತಪ್ಪು ಪದಗಳನ್ನ, ಕೆಟ್ಟ ಪದಗಳನ್ನ ಮಾತನಾಡಬಾರ್ದು ಅಂತ ಆ ವಯಸ್ಸಿಂದನೇ ಆ ಶಿಸ್ತನ್ನು ಅವ್ರಿಗೆ ಪರಿಚಯವನ್ನ ಮಾಡ್ಬೇಕು. ಹೀಗೆ ಮಾಡಿದಾಗ ಸಣ್ಣ ವಯಸ್ಸಿಂದ ಅದು ವಯಸ್ಸಾಗ್ತಾ ಅವ್ರಿಗೆ ಅವರ ಮನಸ್ಸಿನ ಮೇಲೆ
ನಿಯಂತ್ರಣ ಹೆಚ್ಚಾಗತ್ತೆ. ಇದನ್ನ ನಾವು ಎಷ್ಟು ಬೇಗ ಮಾಡ್ತೀವೋ, ನಮ್ಮ ದೇಹವನ್ನ ಎಷ್ಟು ಸಣ್ಣ ವಯಸ್ಸಿಂದ ನಮ್ಮ ನಿಯಂತ್ರಣದಲ್ಲಿ ತಗೊಂಡ್ಬಿಡ್ತೀವೋ ಅಷ್ಟು ಬೇಗ ಮನಸ್ಸಿನ ಮೇಲೆ ಹಿಡಿತ ಬರುತ್ತೆ. ಸೊ ನಮ್ಮ ಮನಸ್ಸು ಅವಾಗ ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ಕೊಡಲ್ಲ. ಸೊ ಮೊದಲಿಗೆ ನಾವು ಅವ್ರನ್ನ 5-10 ನಿಮಿಷ ಯಾವುದೇ ತರಹದ ಮೂವ್ಮೆಂಟ್ ಇಲ್ಲದೆ ಸ್ಟಿಲ್ನೆಸ್ ಅಲ್ಲಿ ಕೂರ್ಸೋದಕ್ಕೆ ಅಭ್ಯಾಸ ಮಾಡ್ಬೇಕು. ಯಾಕಂದ್ರೆ ಅವ್ರನ್ನ ಒಂದ್ ಕಡೆ ಕೂರ್ಸೋದೇ ಕಷ್ಟ, ಅವ್ರು ಓಡೋಗ್ಬಿಡ್ತಾರೆ. ಸೊ ಪ್ರತಿದಿನ ಒಂದ್ 5 ನಿಮಿಷ ಕೂತ್ಕೋ, ಇಲ್ಲಿ ಏನು ಮಾಡ್ದಿರ ಸುಮ್ನೆ ಕೂತ್ಕೋ, ಸ್ಟ್ರೇಟ್ ಆಗಿ ಕೂತ್ಕೋ, ಅಲ್ಲಾಡ್ದಿರ ಕೂತ್ಕೋ ಅಂತ ಒಂದು ಅಭ್ಯಾಸವನ್ನ ಮಾಡಿಸ್ತಾ 5 ನಿಮಿಷ 10 ನಿಮಿಷ ಆತರ ಕಾಲಕ್ರಮೇಣದಲ್ಲಿ ಅವ್ರಿಗೆ ಆ ಸ್ಟಿಲ್ನೆಸ್ ಅಭ್ಯಾಸ ಬರುತ್ತೆ. ಸೆಂಟರ್ಡ್ ಆಗಿ ಸ್ಟಿಲ್ ಆಗಿ ಕೂತ್ಕೊಳ್ಳೋ ಅಭ್ಯಾಸವನ್ನ ಮಾಡಿಸಿದಾಗ ಅದು ಅವ್ರಿಗೆ ತುಂಬಾ ಸಹಾಯವಾಗತ್ತೆ. ಅದಲ್ಲದೆ ಅವರ ಬಾಯಿಂದ ಸರಿಯಾದದನ್ನ ಪುನರಾವರ್ತಿಸ್ಬೇಕು. ಲೈಕ್ ಬೇರೆ ಯಾವ್ದ್ಯಾವ್ದೋ ಬೇಡದೇ ಇರೋ ವಿಷಯಗಳ ಹೇಳ್ಸೋದ್ ಬದಲು ಯಾವ್ದು ಪಾಸಿಟಿವ್ ಆಗಿರುತ್ತೋ ಅದನ್ನ ಅವ್ರ ಬಾಯಿಂದ ಪುನರಾವರ್ತನೆ ಮಾಡೋ ಅಭ್ಯಾಸವನ್ನ ಕೂಡ ಮಾಡಿಸ್ಬೋದು. ಅದಲ್ಲದೆ ಅವರು ಏನು ಅಕ್ಷರಾಭ್ಯಾಸ ಮಾಡ್ತಾ ಇರ್ತಾರೆ, ಅವಾಗ A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಕಲ್ಸೋ ಬದಲು A ಫಾರ್ ಅಟೆನ್ಷನ್, A ಫಾರ್ ಆಕ್ಷನ್ ಅಂತ ಅದರಲ್ಲೂ ಯಾವ ಪದಗಳು ನಮ್ಗೆ ತುಂಬಾ ಅಗತ್ಯನೋ ಅದರ ಪರಿಚಯ ಮಾಡಿಸೋದು ತುಂಬಾ ಸೂಕ್ತ. ಅದಲ್ಲದೆ ನಾವು ಕನ್ನಡದಲ್ಲೂ ಕೂಡ ಇಂದ ಅದ್ಭುತ, ಇಂದ್ರ ಅಮೂಲ್ಯ, ಅಂದ್ರೆ ಆಕಾಶ, ಸೊ ಇಂತಹ ಪದಗಳನ್ನ ಹೇಳಿ ಅವ್ರಿಗೆ ಸರಿಯಾದ ಅದನ್ನ ಪುನರಾವರ್ತನೆ ಆರೋಗ್ಯ, ಸೊ ಇದನ್ನ ಈ ತರ ನಿಧಾನವಾಗಿ ಅಕ್ಷರ ಬಿಡಿಸಿ ಆ ಪದಗಳನ್ನ ಅವ್ರಿಗೆ ಮಾತನಾಡಿಸೋದು, ಇದರ ಪುನರಾವರ್ತನೆ ಮಾಡಿಸೋದು. ಸೊ ಅವರ ಸಬ್ ಕಾನ್ಶಿಯಸ್ ಅದು ಒಂದು ಮನಸ್ಸನ್ನು ಟ್ರೈನ್ ಮಾಡುತ್ತೆ. ಅದಲ್ಲದೆ ಒಂದು ಸರಿಯಾದ ಪ್ರೋಗ್ರಾಮ್ ಮಾಡುತ್ತೆ, ಮನಸ್ಸನ್ನ ಟ್ರೈನ್ ಮಾಡುತ್ತೆ. ನಾವು ಈ ದಿಕ್ಕಿನಲ್ಲಿ ಹೋಗ್ಬೇಕು, ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಆ ಮನಸ್ಸಿಗೆ, ಆ ಸಣ್ಣ ಮನಸ್ಸಿಗೆ ಗೊತ್ತಾಗೋಗುತ್ತೆ, ಬುದ್ಧಿಗೂ ಗೊತ್ತಾಗೋಗುತ್ತೆ, ಆ ಜ್ಞಾನ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆರೋಗ್ಯ ಅಂದ್ರೆ ಇಂಪಾರ್ಟೆಂಟ್, ಅದನ್ನ ರಿಪೀಟ್ ಮಾಡ್ತಾ ಇದ್ರೆ ಆರೋಗ್ಯ ಅಂದ್ರೆ ಇಂಪಾರ್ಟೆಂಟ್. ಸೊ ನನ್ನ ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅದನ್ನ ನಾನು ಮಾಡ್ಬೇಕು. ಸೊ ಈ ವಿಚಾರಗಳು ಸಣ್ಣ ಮಕ್ಕಳಲ್ಲಿ ಬರಕ್ಕೆ ಪ್ರಾರಂಭ ಆಗತ್ತೆ. ಇದರ ಜೊತೆಗೆ ಅವ್ರನ್ನ ಸೋಷಿಯಲ್ ಮೀಡಿಯಾಗೆ ತುಂಬಾ ಬೇಗ ಇಂಟ್ರೊಡ್ಯೂಸ್ ಮಾಡಬಾರ್ದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ, ಟಿವಿ, ಕೆಲವೊಮ್ಮೆ ಶಾಲೆ ಫ್ರೆಂಡ್ಸ್ ಅಲ್ಲೂ ಕೂಡ ಕೆಟ್ಟ ಪದಗಳನ್ನ ಅಥವಾ ಬೇರೆ ಯಾವುದೋ ಕೆಟ್ಟ ವಿಷಯವನ್ನ ಅವರು ಗ್ರಹಿಸ್ಬಿಟ್ರೆ ಅದನ್ನೇ ಮಂತ್ರ ತರ ಬಾಯಿಂದ ಮಾತಾಡ್ತಾ ಇರ್ತಾರೆ. ಆ ಕೆಟ್ಟ ವಿಷಯವನ್ನ ಅದನ್ನ ಅವರ ಮನಸ್ಸನ್ನ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಮಾಡ್ತಾ ಇರುತ್ತೆ. ಸೊ ಹಾಗಾದ್ರೆ ಅಕಸ್ಮಾತ್ ಆ ಶಾಲೆಯ ವಾತಾವರಣ ಸರಿ ಇಲ್ಲದೆ ಇದ್ರೆ ಅಥವಾ ಸ್ನೇಹಿತರ ವಾತಾವರಣ ಸರಿ ಇಲ್ಲದೆ ಇದ್ರೆ ಅವರು ಅದನ್ನ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಹ್ಯಾಬಿಟ್ಸ್ ಅಥವಾ ಕೆಟ್ಟ ಪಾಸ್ಚರ್, ಕೆಟ್ಟ ಸ್ಪೀಚ್ ಇದನ್ನೆಲ್ಲ ಬೇಗ ತಗೊಂಡ್ಬಿಡ್ತಾರೆ. ಹಾಗಾಗಿ ಪೋಷಕರು ಇದನ್ನ ಗಮನಿಸಬೇಕು. ಆ ಶಾಲೆಯ ವಾತಾವರಣ ಅಷ್ಟು ಸೂಕ್ತವಾಗಿಲ್ಲದೆ ಇದ್ರೆ ಅವರೇ ಹೋಮ್ ಸ್ಕೂಲಿಂಗ್ ಮಾಡೋದು ಇನ್ನೂ ಬೆಟರ್ ಅಥವಾ ಇನ್ನೂ ಸೂಕ್ತ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಷ್ಟೊಂದು ಪೇರೆಂಟ್ಸ್ ಅಥವಾ ತಂದೆ ತಾಯಂದ್ರು ಅವರೇನೆ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶಾಲೆಯ ವಾತಾವರಣ ಅಷ್ಟು ಚೆನ್ನಾಗಿಲ್ಲ, ನಾವೇನೆ ಇನ್ನೂ ಬೆಟರ್ ಶಿಕ್ಷಣ ನಾವೇ ಕೊಡ್ಬೋದು ಅಂತ ಅವರೇ ಹೋಮ್ ಸ್ಕೂಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ತಂದೆ ತಾಯಂದ್ರು ತುಂಬಾ ಒಳ್ಳೆ ಪ್ರಜ್ಞೆಯನ್ನ ಇಟ್ಕೊಂಡು ಒಳ್ಳೆ ವಿಚಾರವಂತರಾಗಿದ್ರೆ ಅವರೇನೆ ಹೋಮ್ ಸ್ಕೂಲಿಂಗ್ ಕೂಡ ಮಾಡಬಹುದು, ಸರಿಯಾದದನ್ನ ತಿಳಿಸ್ಕೊಡ್ಬೋದು. ಯಾಕಂದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ಎಲ್ಲಾನು ವೇದಿಕ್ ಕಡೆ ಹೋಗ್ತಾ ಇರೋದ್ರಿಂದ ಶಾಲೆಗಳು ಕೂಡ, ಶಿಕ್ಷಣ ಕೂಡ ಗುರುಕುಲದ ಕಡೆ ಹೋಗ್ತಾ ಇದೆ, ಗುರುಕುಲ ಶಿಕ್ಷಣ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲಾನು ವೇದಿಕ್ ಕಡೆ ಹೋಗ್ತಾ ಇರೋದ್ರಿಂದ ಶಿಕ್ಷಣ ಕೂಡ ಒಂದು ಗುರುಕುಲದ ಶಿಕ್ಷಣ ಬರಬಹುದು. ಆ ಸಂದರ್ಭ ಬಂದಾಗ ಮಕ್ಕಳಿಗೆ ಇನ್ನೂ ಉತ್ತಮವಾದ ಶಿಕ್ಷಣ ಸಿಗುತ್ತೆ. ಅಲ್ಲಿಯವರೆಗೆ ಒಳ್ಳೆ ಶಾಲೆ ಸಿಗದೆ ಇದ್ದಾಗ ಅಥವಾ ಒಳ್ಳೆ ಸ್ನೇಹಿತರು ಇಲ್ಲದೆ ಇದ್ದಾಗ ಮಕ್ಕಳಿಗೆ ತಂದೆ ತಾಯಿಂದ್ರೆ ಮಕ್ಕಳಿಗೆ ಆ ಸ್ಥಾನವನ್ನ ತುಂಬಿಸ್ಬೋದು. ಹೋಮ್ ಸ್ಕೂಲಿಂಗ್ ಒಂದು ತುಂಬಾ ಒಳ್ಳೆ ಆಪ್ಷನ್. ಹಾಗೆ ಮಾಡ್ಬೇಕು ಅಂತಿದ್ರೆ ಮೊದಲು ತಂದೆ ತಾಯಂದ್ರೇನೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ತಂದೆ ತಾಯಂದ್ರೇನೆ ಸರಿಯಾದ ಪಾಸ್ಚರ್, ಸರಿಯಾದ ಮಾತು, ಡಿಕ್ಷನ್, ಉಚ್ಚಾರಣೆ, ಒಳ್ಳೆ ಹ್ಯಾಬಿಟ್ಸ್, ಸೊ ಅದನ್ನೆಲ್ಲ ಮಾಡ್ತಾ ಇದ್ದಾಗ ಮಕ್ಕಳು ಅದನ್ನ ನೋಡಿ ಅವರೇ ಸ್ವಾಭಾವಿಕವಾಗಿ ಅನುಸರಣೆ ಮಾಡ್ತಾರೆ. ಸೊ ಹಾಗಾಗಿ ಇದು ಒಂದು ಕಂಬೈನ್ಡ್ ಪ್ರಾಸೆಸ್. ಅಡಲ್ಟ್ಸ್ ಕೂಡ, ದೊಡ್ಡವ್ರು ಕೂಡ, ಯಾವುದೇ ವಯಸ್ಸಿನವರು ಕೂಡ ಇದನ್ನ ಅಭ್ಯಾಸ ಮಾಡಕ್ಕೆ ಪ್ರಾರಂಭ ಮಾಡ್ಬೋದು. ಅದಕ್ಕೆ ಸಣ್ಣ ಮಕ್ಕಳಿಂದಾನೇ ಮಾಡ್ಬೇಕು ಅಂತಿಲ್ಲ. ಯಾಕಂದ್ರೆ ವಿಕಸನ ಆಗ್ಬೇಕು ಅಂದ್ರೆ ನಮ್ಮ ಎಲ್ಲಾ ಸ್ಕ್ಯಾಟರ್ಡ್ ಎನರ್ಜಿ,
ನಮ್ಮ ಎವಲ್ಯೂಷನ್ ಆಗ್ಬೇಕು ಅಂದ್ರೆ ನಮ್ಮ ಏನು ಎನರ್ಜಿ ಎಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿ ಸ್ಕ್ಯಾಟರ್ಡ್ ಆಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಮತ್ತೆ ಸೆಂಟರ್ಗೆ ತರಬೇಕು, ಮಧ್ಯಕ್ಕೆ ತಂದಾಗ್ಲೇನೆ ಆ ಎವಲ್ಯೂಷನ್ ಆಗೋದು ಸಾಧ್ಯ. ಸೊ ಇದನ್ನ ಪೋಷಕರು ಅಥವಾ ತಂದೆ ತಾಯಂದ್ರು ಕೂಡ ಈ ಶಿಸ್ತನ್ನ ಅಭ್ಯಾಸ ಮಾಡ್ಕೋಬಹುದು. ಅದಲ್ಲದೆ ಈಗಿನ ಕಾಲದ ಮಕ್ಕಳಲ್ಲಿ ಅವರು ಶಿಕ್ಷಕರ ಹತ್ರ ಅವರ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಗೂಗಲ್ ಮತ್ತೆ ChatGPT ಕಡೆ ಹೋಗ್ತಾ ಇದ್ದಾರೆ. ಇವಾಗ AI ಬಂದಿದೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋ ಕಾರಣ ಇದರಲ್ಲಿ ಶಿಕ್ಷಕರ ಪಾತ್ರ ಕೂಡ ಬದಲಾಗತ್ತೆ. ಏನು ಗೂಗಲ್ ಮತ್ತೆ ChatGPT ಕಡೆ ಹೋಗ್ತಾ ಇದ್ದಾರೆ, ಅಲ್ಲಿಂದ ಅವ್ರಿಗೆ ಎಲ್ಲ ಉತ್ತರವನ್ನ ಹೇಗೆ ಸಿಗ್ತಾ ಇದೆ. ಶಿಕ್ಷಕರು ಕೂಡ ಇದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಅವರ ಪಾತ್ರ ಶಾಲೆಯಲ್ಲಿ ಏನಿರುತ್ತೆ ಅಂತ. ಸೊ ಇದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಸೊ ಹೀಗೆ ನಾವು ನಿಜವಾದ ಶಿಕ್ಷಣ ಯಾವುದು ಅಂದ್ರೆ ಹೇಗೆ ನಮ್ಮ ವಿಕಸನವನ್ನ ಹೇಗೆ ಹೊಂದೋದು, ನಮ್ಮ ಆತ್ಮವನ್ನ ಅಭಿವೃದ್ಧಿಯ ಕಡೆ ಹೇಗೆ ತಗೊಂಡು ಹೋಗೋದು, ಅದೇನೇ ನಿಜವಾದ ಶಿಕ್ಷಣ. ಇದನ್ನೇ ಗುರುಕುಲದಲ್ಲಿ ಅಕ್ಷರಾಭ್ಯಾಸಕ್ಕಿಂತನೂ ಮುಂಚೆ ಪ್ರಾರಂಭ ಮಾಡಿಸ್ತಾ ಇದ್ದಿದ್ದು. ಸೊ ಈ ಶಿಸ್ತನ್ನ ಮಕ್ಕಳಿಗೆ ಹೇಗೆ ಅಭ್ಯಾಸ ಮಾಡಿಸ್ಬೇಕು ಅಂತ ಈ ಸಂಚಿಕೆಯಲ್ಲಿ ಕಲ್ತ್ವಿ. ಅದಲ್ಲದೆ ಮಕ್ಕಳಿಗೇನೆ ಈ ತಿಳುವಳಿಕೆ ಬಂದಾಗ ನಾನು ಯಾತಕ್ಕೆ ನನ್ನ ದೇಹವನ್ನ ನನ್ನ ನಿಯಂತ್ರಣದಲ್ಲಿ ತಗೊಂಡ್ ಬರ್ಬೇಕು, ನಾನು ಯಾತಕ್ಕೆ ಶಿಸ್ತುಬದ್ಧಾಗಿರ್ಬೇಕು, ನಾನು ಯಾಕೆ ಸೆಂಟರ್ ಮಾಡ್ಬೇಕು, ಯಾತಕ್ಕೆ ಕೇಂದ್ರೀಕರಿಸ್ಬೇಕು, ಇದನ್ನ ಈ ತಿಳುವಳಿಕೆ ಮಕ್ಕಳಿಗೆ ಬಂದಾಗ ಅವ್ರು ಸ್ವಾಭಾವಿಕವಾಗಿ ಅವರಾಗಿಯೇ ಈ ಶಿಸ್ತನ್ನ ಪಾಲನೆ ಮಾಡ್ತಾರೆ. ನಾವು ಯಾವುದೇ ತರಹದ ಅವ್ರಿಗೆ ಏನು ಈ ಡಿಸಿಪ್ಲಿನ್ ಶಿಸ್ತನ್ನ ಅವ್ರ ಮೇಲೆ ಹೇರ್ಬೇಕಾಗಿಲ್ಲ. ಸೊ ಈ ಸಂಚಿಕೆಯಲ್ಲಿ ನಾವು ಹಾಗಾದ್ರೆ ಏನ್ ಕಲ್ತ್ವಿ ಅಂದ್ರೆ, ಸಣ್ಣ ಮಕ್ಕಳು 4-5 ವರ್ಷದ ಮಕ್ಕಳಿಗೆ ಹೇಗೆ ಬಾಡಿ ಡಿಸಿಪ್ಲಿನ್ ನ ಕಲಿಸ್ಬೋದು, ದೇಹದ ಶಿಸ್ತನ್ನ ಹೇಗೆ ಪರಿಚಯಿಸ್ಬೋದು ಅಂತ ಕಲ್ತ್ವಿ. ಅದಲ್ಲದೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗದೆ ಇದ್ದಾಗ ಪೋಷಕರೇ ಹೋಮ್ ಸ್ಕೂಲಿಂಗ್ ಮೂಲಕ ಇದನ್ನ ಪ್ರಾರಂಭ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಶಿಕ್ಷಕರು, ಟೀಚರ್ಸ್ ಮತ್ತೆ ಶಾಲೆ ಮತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾವು ಮಾತನಾಡೋಣ. ಅದು ಕೂಡ ಈ 21st ಸೆಂಚುರಿ, ಈ 21ನೇ ಶತಮಾನದಲ್ಲಿ ನಾವು ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದೀವಿ, ಅದರಲ್ಲಿ ಅವರ ಪಾತ್ರ ಏನು ಅಂತ ನಾವು ಕಲಿಯೋಣ. ಹಾಗಾದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.